ಒಂದು ಮಹಿಳೆ ಬೆಂಗಳೂರಿನವರವರು 10ನೇ ಕ್ಲಾಸ್ ಫೇಲು. ಆದರೆ ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಹೆಚ್ಚು ದುಡಿಮೆ ಅವ್ರು ಮಾಡ್ತಿದ್ದಾರೆ. ಹೆಣ್ಮಕ್ಳಿಗೆ ಕಷ್ಟ ಆಗ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಅಂತಂತೇಳಿ, ಬಟ್ ಯಾವಾಗ ಈ ಹೆಣ್ಣುಮಗಳು ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಹೆಚ್ಚು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಇವನ್ ಫಾರ್ ಮೀ ಇಟ್ ವಾಸ್ ಅ ಸರ್ಪ್ರೈಸ್. ಹೆಣ್ಮಕ್ಳೇ ಮಾಡುವಂಥ ಬಿಸ್ನೆಸ್ಗಳು ಯಾವುದು? ಈಗ ಬ್ಯೂಟಿ ಪಾರ್ಲರ್ ಆಗ್ಬೋದು, ಬೊಟೀಕ್ ಆಗ್ಬೋದು, ಅಥವಾ ಕೆಲವು ಐಸ್ ಕ್ರೀಮ್ ಪಾರ್ಲರ್ಸ್ ಆಗ್ಬೋದು, ಕೆಲವು ಹಲವಾರು ವಿಧಗಳಿವೆ. ಗಂಡು ಮಕ್ಕಳು ಫೇಲ್ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ಹೆಣ್ಮಕ್ಳು ಯಾವತ್ತೂ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಆ ದೈವ ಶಕ್ತಿ ಅನ್ನುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಜಾಗೃತವಾಗಿರುತ್ತೆ ಗೊತ್ತಿಲ್ಲ. ಪ್ರತಿ ತಿಂಗಳು ಅತಿ ಸುಲಭವಾಗಿ ಕನಿಷ್ಠ 3 ಲಕ್ಷಕ್ಕಿಂತ ಹೆಚ್ಚು ಮಾಡುವಂಥ ಲಾಭ ಮಾಡುವಂಥ ವ್ಯಾಪಾರಗಳು ಯಾವುದು ಅನ್ನೋದನ್ನು ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೇನೆ. ನಿಜವಾಗ್ಲೂ ನಾನು ಶಾಕ್ ಆದೆ. ಒಂದು ಮಹಿಳೆ ಬೆಂಗಳೂರಿನವರವರು 10ನೇ ಕ್ಲಾಸ್ ಫೇಲು, ಆದರೆ ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಹೆಚ್ಚು ದುಡಿಮೆ ಅವ್ರು ಮಾಡ್ತಿದ್ದಾರೆ. ಐ ರಿಯಲಿ ಸೀರಿಯಸ್ಲಿ ಫೆಲ್ಟ್ ವೆರಿ ಪ್ರೌಡ್ ಅಬೌಟ್ ದಟ್ ಪರ್ಸನ್. ವೆನ್ ಐ ಕೇಮ್ ಟು ನೋ, ಅಥವಾ ಅವ್ರು ನನ್ನ ಪರ್ಸ್ನಲ್ ಮೀಟ್ ಮಾಡಿದಾಗ, ಫೌಂಡೇಶನ್ ವರ್ಕ್ಶಾಪ್ ಬಂದಾಗ, ಸ್ಪೆಷಲ್ ಕಾರ್ಯಾಗಾರಕ್ಕೆ ಬಂದಾಗ, ಇದನ್ನು ಹಂಚ್ಕೊಂಡಾಗ ಇಟ್ ವಾಸ್ ರಿಯಲಿ ಎ ಗೂಸ್ ಬಂಪ್ಸ್ ಮೂಮೆಂಟ್ ಫಾರ್ ಮೀ. ಬಿಕಾಸ್ ನಾನು ಅಂದುಕೊಂಡಿದ್ದೆ ಹೆಣ್ಮಕ್ಳಿಗೆ ಕಷ್ಟ ಆಗ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಅಂತಂತೇಳಿ, ಬಟ್ ಯಾವಾಗ ಈ ಹೆಣ್ಣುಮಗಳು ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಹೆಚ್ಚು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಇವನ್ ಫಾರ್ ಮೀ ಇಟ್ ವಾಸ್ ಅ ಸರ್ಪ್ರೈಸ್. ಆ ಬಿಸ್ನೆಸ್ಗಳು ಯಾವುದು? ತುಂಬ ಜನ ಈಗ ಹಲವಾರು ಬಿಸ್ನೆಸ್ಗಳಿದೆ, ಎಲ್ಲ ಬಿಸ್ನೆಸ್ಗಳನ್ನು ಹೆಣ್ಮಕ್ಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ನಾನು ಹೇಳ್ತಿರೋವಂಥದ್ದು ಹೆಣ್ಮಕ್ಳೇ ಮಾಡುವಂಥ ಬಿಸ್ನೆಸ್ಗಳು ಯಾವುದು? ಈಗ ಬ್ಯೂಟಿ ಪಾರ್ಲರ್ ಆಗ್ಬೋದು, ಬೊಟೀಕ್ ಆಗ್ಬೋದು, ಅಥವಾ ಕೆಲವು ಐಸ್ ಕ್ರೀಮ್ ಪಾರ್ಲರ್ಸ್ ಆಗ್ಬೋದು, ಕೆಲವು ಹಲವಾರು ವಿಧಗಳಿದೆ. ಆ ಎಲ್ಲ ವಿಧಗಳನ್ನು ಹೆಣ್ಮಕ್ಳೇ ಮಾಡುವಂಥ ಸ್ಪೆಷಲೈಸ್ ಬಿಸ್ನೆಸ್ಗಳನ್ನು ನಾನು ವರ್ಕ್ಶಾಪ್ನಲ್ಲಿ ತಿಳಿಸ್ಕೊಡ್ತೇನೆ. ಒಂದಂತೂ ಗೊತ್ತಿರಲಿ, ಗಂಡು ಮಕ್ಕಳು ಫೇಲ್ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ಹೆಣ್ಮಕ್ಳು ಯಾವತ್ತೂ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಆ ದೈವ ಶಕ್ತಿ ಅನ್ನುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಜಾಗೃತವಾಗಿರುತ್ತೆ ಗೊತ್ತಿರಲಿ. ಶಿವ ಶಕ್ತಿ ಇಲ್ಲದೆ, ಪಾರ್ವತಿ ಇಲ್ಲದೆ ಶಿವನಿಗೆ ಒಂದು ಹೆಜ್ಜೆಯನ್ನು ಸಹ ಎತ್ತಿಡೋದಕ್ಕೆ ಸಾಧ್ಯ ಇಲ್ಲ ಅಂತಂತೇಳಿ ಆದಿಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿ ಎನ್ನುವ ಒಂದು ಕೃತಿಯಲ್ಲಿ ಅದನ್ನು ಮೊದಲನೇ ಸಾಲುಗಳಲ್ಲಿ ಬರೆದು ಬಿಟ್ಟಿದ್ದಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಅಂತಂಥೇಳಿ ವಚನಕಾರರು 12ನೇ ಶತಮಾನದಲ್ಲಿ ಬರೆದು ಆಗಿದೆ. ಹೆಣ್ಣು ಶಕ್ತಿ, ಹೆಣ್ಣಿಗೆ ಎಲ್ಲ ಸಾಧ್ಯ. ಯಾವ ಬಿಸ್ನೆಸ್ನ ಮಾಡಬೇಕು, ಯಾವುದು ಅವರಿಗೆ ಸುಲಭ ಆಗುತ್ತೆ? ಪ್ರತಿ ತಿಂಗಳು ಅತಿ ಸುಲಭವಾಗಿ ಕನಿಷ್ಠ 3 ಲಕ್ಷಕ್ಕಿಂತ ಹೆಚ್ಚು ಮಾಡುವಂಥ ಲಾಭ ಮಾಡುವಂಥ ವ್ಯಾಪಾರಗಳು ಯಾವುದು ಅನ್ನೋದನ್ನು ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೇನೆ. ನೋಡಿ, ಜನರಲ್ ಪಬ್ಲಿಕ್ಕು ಹೇಗೇಗೋ ತೆಗೆದುಕೊಂಡು ಬಿಸ್ನೆಸ್ ಮಾಡೋದು ಬೇರೆ, ಆದರೆ ನಮ್ಮ ಕಾರ್ಯಾಗಾರಕ್ಕೆ ಬಂದು ನಾವು ಹೇಳಿಕೊಡುವಂಥ ವಿಶ್ವತಂತ್ರಗಳನ್ನು ಬಳಸಿ ಮಾಡುವಂಥದ್ದೇ ಬೇರೆ. ನಿಮಗೂ ಅವರಿಗೆ ತುಂಬ ವ್ಯತ್ಯಾಸ ಇರುತ್ತೆ ಗೊತ್ತಿರಲಿ. ನೋಡಿ, ಒಂದು ಬಟರ್ಫ್ಲೈ, ಒಂದು ಚಿಟ್ಟೆ ಆಗೋದಕ್ಕಿಂತ ಮುಂಚಿತವಾಗಿ ಇಟ್ ವಿಲ್ ಗೋ ಥ್ರೂ ಅ ಪ್ರಾಸೆಸ್. ಮೊದಲು ಒಂದು ಮೊಟ್ಟೆಯಲ್ಲಿರುತ್ತೆ, ಅದಾದಮೇಲೆ ಒಂದು ಚಿಕ್ಕ ಹುಳು ಆಗುತ್ತೆ. ಹುಳುನ ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ. ಕ್ಯಾಟರ್ಪಿಲ್ಲರ್ ಇಸ್ ಡಿಫ್ರೆಂಟ್ ಫ್ರಮ್ ಬಟರ್ಫ್ಲೈ. ಈ ಬಟರ್ಫ್ಲೈ ಲ್ಯಾಂಗ್ವೇಜೇ ಬೇರೆ, ಕ್ಯಾಟರ್ಪಿಲ್ಲರ್ ಲ್ಯಾಂಗ್ವೇಜೇ ಬೇರೆ. ಬಟರ್ಫ್ಲೈ ಕಾಣಿಸೋದೇ ಬೇರೆ, ಕ್ಯಾಟರ್ಪಿಲ್ಲರ್ ಕಾಣಿಸೋದೇ ಬೇರೆ. ಒಂದಂತೂ ಗೊತ್ತಿರಲಿ, ಜೇನ್ನೊಣಕ್ಕೂ ಮಾಮೂಲಿ ಈ ತಿಪ್ಪೆಗಳ ಮೇಲೆ ಕೂತಿರೋ ನೊಣಕ್ಕೂ ತುಂಬ ವ್ಯತ್ಯಾಸ ಇದೆ. ತಿಪ್ಪೆ ನೊಣನೇ ಬೇರೆ, ಜೇನ್ನೊಣನೇ ಬೇರೆ. ಜೇನ್ನೊಣ ನಾವಾದಾಗ ಜೇನು ಸಿಗುತ್ತೆ, ತಿಪ್ಪೆ ಮೇಲೆ ಕೂತಿರೋ ನೊಣ ಆದಾಗ ನಮಗೆ ತಿಪ್ಪೆ ಸಿಗುತ್ತೆ. ಅಂದರೆ ಸಾಲ ಮಾತ್ರ ಸಿಗೋದಕ್ಕೆ ಸಾಧ್ಯ. ಜೇನ್ನೊಣ ನಾವಾಗಬೇಕಾ? ಜೇನು ಸಿಗಬೇಕಾ? ಶ್ರೀಮಂತರಾಗಬೇಕಾ? ಈ ಪ್ರಪಂಚದಲ್ಲಿರುವ ಎಲ್ಲ ಸೌಲಭ್ಯಗಳನ್ನು, ಈ ಏನಿದೆಯೋ ಎಲ್ಲ ಖುಷಿ ಕೊಡುವಂಥ ವಿಚಾರಗಳನ್ನು ಎಲ್ಲವನ್ನು ಅನುಭವಿಸ್ಬೇಕಾ? ಅದು ಅನುಭವಿಸೋದಕ್ಕೆ ಬೇಕಾಗಿರುವಂಥದ್ದು ಉತ್ತಮವಾದ ಆರೋಗ್ಯ, ಒಳ್ಳೆಯ ಸಂಸ್ಕಾರ, ಇದರ ಜೊತೆ ಬೇಕಾಗಿರೋದು ಹಣ. ಆ ಹಣ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ಏಪ್ರಿಲ್ 26 ಭಾನುವಾರ ನಿಮಗೆ ತಿಳಿಸ್ಕೊಡೋದಕ್ಕೆ, ಹೇಳ್ಕೊಡೋದಕ್ಕೆ ನಾನು ಕಾಯ್ತಾ ಇರ್ತೇನೆ. ನೇರವಾಗಿ ನಿಮಗೆ ಸಿಗ್ತೇನೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.